ಹೆಲೋ ಎವ್ರಿ ಒನ್, ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಇವತ್ತು ನಾನು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೇನೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಆಮ್ ಯು ವಿಂಧ್ಯಾ ಮ್ಯಾಮ್, ವಿಲ್ ಬಿ ಟೀಚಿಂಗ್ ಝಾಲಜಿ ಇನ್ ದಿಸ್ ಪರ್ಟಿಕ್ಯುಲರ್ ಚಾನಲ್ PW ಕನ್ನಡ. ಸೊ ತುಂಬಾ ಜನ ಮಕ್ಕಳು ನಮ್ಮ ಬೇರೆ ಬೇರೆ ವಿಡಿಯೋಸ್ ಅಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಮ್ಯಾಮ್ ನೀಟಿಗೆ ಏನಾದರೂ ಮಾಡಿ ನೀವೆಲ್ಲ KCTಗೆ ಟೀಚ್ ಮಾಡ್ತಾ ಇದ್ದೀರಾ, ವಾಟ್ ಅಬೌಟ್ ನೀಟ್ ಅಂತ. ಸೊ ಅದಕ್ಕೋಸ್ಕರ I have come up with this video that is 1 month plan for your NEET 2024 ಎಕ್ಸಾಮ್. ಸೊ ನೀವು ಹೇಗೆ ನಿಮ್ಮ KCT ಎಕ್ಸಾಮ್ ಪ್ರಿಪರೇಷನ್ ಜೊತೆಗೆ ನೀವು ನೀಟ್ ಎಕ್ಸಾಮಿಗೂ ಸಹ ಪ್ರಿಪೇರ್ ಆಗ್ಬೋದು ಅಂತ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಈ 1 ಮಂತ್ ಅಂದರೆ ನಿಮ್ಮ ಈ ನೀಟ್ ಎಕ್ಸಾಮ್ May 5ಗೆ ಇದೆ ಅಲ್ವಾ? ಸೊ ಅಪ್ರಾಕ್ಸಿಮೇಟ್ಲಿ 1 ಮಂತ್ ಉಳಿದಿದೆ. ಯಾಕಂದರೆ ನಾನು ಇವತ್ತು April 1 ರೆಕಾರ್ಡ್ ಮಾಡ್ತಾ ಇದ್ದೇನೆ. ಸೊ 1 ಮಂತ್ ಪ್ಲಸ್ 5 ಡೇಸ್ ಇರಬಹುದು ನಿಮಗೆ ಟೈಮ್ ಈಗ, ಕರೆಕ್ಟಾ? ಸೊ ಈ 30 ಡೇಸನ್ನು, ಈ 1 ಮಂತನ್ನು ನಾನು 15+15 ಅಂದರೆ ಈ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೇನೆ. ಸೊ ಫಸ್ಟ್ 15 ಡೇಸ್ ನೀವು ಏನು ಮಾಡಬೇಕು? ಸೊ ಇಫ್ ಯು ಆರ್ ಅ KCT ಆಸ್ಪಿರೆಂಟ್ ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ನೀಟ್ ಎಕ್ಸಾಮ್ ಸೈಮಲ್ಟೇನಿಯಸ್ಲಿ, ನೀವು ಜಾಸ್ತಿ ಇಂಪಾರ್ಟೆನ್ಸನ್ನು 12th ಸ್ಟ್ಯಾಂಡರ್ಡಿಗೆ ಕೊಟ್ಟು, ಅಂದರೆ ಈ ಫಸ್ಟ್ 15 ಡೇಸ್ ಆಫ್ ನೀಟ್ ಪ್ರಿಪರೇಷನ್ ನೀವು ಜಾಸ್ತಿ 12th ಸ್ಟ್ಯಾಂಡರ್ಡಿಗೆ ಇಂಪಾರ್ಟೆನ್ಸ್ ಕೊಟ್ಟು ಆ ಕಾನ್ಸೆಪ್ಟ್ಸನ್ನು, ಆ ಚಾಪ್ಟರ್ಸನ್ನು ಕರೆಕ್ಟಾಗಿ ಕಲೀರಿ. ಯಾಕಂದರೆ ಈ ಥರ ಮಾಡೋದ್ರಿಂದ ನಿಮ್ಮ KCT ಎಕ್ಸಾಮಿಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ 15-16 ಡೇಸ್ ಬಿಟ್ಟು ನಿಮ್ಮ KCT ಎಕ್ಸಾಮ್ ಇದೆ ಅಲ್ವಾ? ಸೊ ದ್ಯಾಟ್ ಇಸ್ ಹೌ ಯು ಆರ್ ಏಬಲ್ ಟು ಪ್ರಿಪೇರ್. ಸೊ ಅಲಾಂಗ್ ವಿತ್ ದ್ಯಾಟ್ ಗಿವ್ ಲಾಟ್ ಆಫ್ KCT ಮಾಕ್ ಟೆಸ್ಟ್. ಸೊ ದಿಸ್ ಇಸ್ ಅಬೌಟ್ KCT ಆಸ್ಪಿರೆಂಟ್ಸ್. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ KCT ಆಸ್ ವೆಲ್ ಆಸ್ ನೀಟ್ ಎಕ್ಸಾಮ್, ನೀವು ಹೇಗೆ ಪ್ರಿಪೇರ್ ಆಗಬೇಕು ಅಂತ. ಓಕೆ, ಇಫ್ ಯು ಆರ್ ಪ್ರಾಪರ್ ನಾನ್ KCT ಆಸ್ಪಿರೆಂಟ್, ಸ್ಟಡಿ ಓನ್ಲಿ ಕ್ಲಾಸ್ 12th ಸ್ಟ್ಯಾಂಡರ್ಡ್ ಚಾಪ್ಟರ್ಸ್ ರೈಟ್ ನಾವು. ಯಾಕಂದರೆ ನಂತರದ 15 ಡೇಸಲ್ಲಿ ನೀವು 11th ಸ್ಟ್ಯಾಂಡರ್ಡ್ ಚಾಪ್ಟರ್ಸನ್ನು ಕಲಿಬೇಕಾಗುತ್ತೆ. ಸೊ ಏನು ಡಿಫ್ರೆನ್ಸ್ ಈ ಎರಡು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಮಧ್ಯೆ ಅಂದರೆ, ನೀವು KCT ಆಸ್ಪಿರೆಂಟ್ಸ್ ಆಗಿದ್ದಲ್ಲಿ, ವೆನ್ ಐ ಸೇ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು 12th ಸ್ಟ್ಯಾಂಡರ್ಡ್, ಯು ವಿಲ್ ಆಲ್ಸೋ ಸ್ಟಡಿ ಸಮ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಫ್ ಕ್ಲಾಸ್ 11th ಸ್ಟ್ಯಾಂಡರ್ಡ್ ಅಲ್ವಾ? ಆದರೆ ಇಫ್ ಯು ಆರ್ ನಾನ್ KCT ಆಸ್ಪಿರೆಂಟ್ಸ್, KCT ನೀವು ಬರಿತಾ ಇದ್ದೀರಾ ಆದರೆ ಅಷ್ಟೊಂದೇನು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಇಫ್ ಯು ಆರ್ ನಾಟ್ ಅ ಸೀರಿಯಸ್ KCT ಆಸ್ಪಿರೆಂಟ್ಸ್ ಆರ್ ಇಫ್ ಯು ಆರ್ ನಾಟ್ ಎಟ್ ಆಲ್ ರೈಟಿಂಗ್ KCT ಎಕ್ಸಾಮ್, ದೆನ್ ಜಸ್ಟ್ ಪ್ರಾಪರ್ಲಿ ಸ್ಟಡಿ ಓನ್ಲಿ ಕ್ಲಾಸ್ 12th ಸ್ಟ್ಯಾಂಡರ್ಡ್ ಚಾಪ್ಟರ್ಸ್ ರೈಟ್ ನಾವು. ಸೊ ಈ ಥರ ಮಾಡೋದ್ರಿಂದ ನಿಮಗೊಂಥರದ ಕಾನ್ಫಿಡೆನ್ಸ್ ಸಿಗುತ್ತೆ. ಯಾಕಂದರೆ ನೀವು ಆಲ್ರೆಡಿ ಕಲ್ತಿರ್ತೀರಾ, ಸೆಕೆಂಡ್ PUCಗೆ 12th ಸ್ಟ್ಯಾಂಡರ್ಡ್ನ ಚಾಪ್ಟರ್ಸನ್ನು ಆಲ್ರೆಡಿ ಕಂಪ್ಲೀಟ್ ಮಾಡಿರ್ತೀರಾ. ಸೊ ಇದೇ ಚಾಪ್ಟರ್ಸನ್ನು ಪುನಃ ರಿವೈಸ್ ಮಾಡುವಾಗ ಯು ವಿಲ್ ಬಿ ಗೆಟಿಂಗ್ ಅ ಡಿಫ್ರೆಂಟ್ ಕಾನ್ಫಿಡೆನ್ಸ್, ಆ್ಯಂಡ್ ವೆನ್ ಯು ಆರ್ ಸಾಲ್ವಿಂಗ್ ದ ಕ್ವೆಶನ್ಸ್ you will be getting a different confidence. Okay, so this is how you have to do. So ಈ ನಾನ್ KCT ಆಸ್ಪಿರೆಂಟ್ಸ್ ಅಥವಾ KCT ಆಸ್ಪಿರೆಂಟ್ಸ್ ಇಬ್ಬರಿಗೂ ನಾನು ಹೇಳುವಂಥದ್ದು, ಸೊ ವೆನ್ ಯು ಆರ್ ಸ್ಟಡಿಂಗ್ ಕ್ಲಾಸ್ 12th ಸ್ಟ್ಯಾಂಡರ್ಡ್ ಚಾಪ್ಟರ್ಸ್, ನೀವು ಹೇಗೆ ಕಲಿಬೇಕು, ದಿನದಲ್ಲಿ ಎಷ್ಟು ಚಾಪ್ಟರ್ಸನ್ನು ಫಿನಿಷ್ ಮಾಡಬೇಕು, ಬರೀ ಚಾಪ್ಟರ್ಸ್ ಮಾತ್ರ ಕಲಿಬೇಕಾ, ಬೇರೆ ಏನು ಮಾಡಬೇಕು, ಎಷ್ಟು ಬ್ರೇಕನ್ನು ತಗೊಳ್ಬೇಕು ಅಂತ ಸಹ ಹೇಳಲಿಕ್ಕಿದ್ದೇನೆ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು ನೀವು ಕನ್ಸಿಡರ್ ಮಾಡಿದ್ರೆ, ಬಿಕಾಸ್ ನಾನು ಈ ವಿಡಿಯೋ ಏನು ಹೇಳುವಂಥದ್ದು ಮೇಯ್ನಾಗಿ ಬಯಾಲಜಿ ಸ್ಟೂಡೆಂಟ್ಸಿಗೆ ಅಲ್ವಾ? ಸೊ ಮ್ಯಾಥ್ಸನ್ನು ನಾನಿಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ 12th ಸ್ಟ್ಯಾಂಡರ್ಡ್ನ ಚಾಪ್ಟರ್ಸ್ ಏನು ಫಿಸಿಕ್ಸ್, ಕೆಮಿಸ್ಟ್ರಿ ಚಾಪ್ಟರ್ಸನ್ನು ನಾನು ಈ ಥರ ಡಿವೈಡ್ ಮಾಡಿದ್ರೆ, ದಿಸ್ ಇಸ್ ವಾಟ್ ಇಸ್ ದ ನಂಬರ್ ಆಫ್ ದ ಚಾಪ್ಟರ್ಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇನ್ ಕ್ಲಾಸ್ 12th ಸ್ಟ್ಯಾಂಡರ್ಡ್ ಅಂದರೆ ಸೆಕೆಂಡ್ PUC. ಸೊ ಸ್ವಲ್ಪ ನಂಬರ್ ಆಚೆ ಇರ್ಬೋದು, ನನಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಬೇರೆ ಟೀಚರ್ಸಿಂದ ತಿಳ್ಕೊಂಡು ನಾನು ಇಲ್ಲಿ ಆ್ಯಡ್ ಮಾಡಿರುವಂಥದ್ದು. ಐ ಡು ನಾಟ್ ನೋ ಎಕ್ಸಾಕ್ಟ್ ನಂಬರ್, ಪ್ಲಸ್ ಆರ್ ಮೈನಸ್ ಇರಬಹುದು. ಓಕೆ, ಸೊ ಫಿಸಿಕ್ಸಲ್ಲಿ 15 ಚಾಪ್ಟರ್ಸ್ ಇದೆ ಕ್ಲಾಸ್ 12th, ಕೆಮಿಸ್ಟ್ರಿಯಲ್ಲಿ 16, ಬಯಾಲಜಿಯಲ್ಲಿ 13 ಚಾಪ್ಟರ್ಸ್ ಇದೆ ಅಲ್ವಾ ಟೋಟಲ್ ಆಗಿ. ಬಾಟ್ನಿಯಲ್ಲಿ, ಐ ಮೀನ್ ಝಾಲಜಿಲಿ ಇಫ್ ಯು ಕನ್ಸಿಡರ್ 6-7 ಇಸ್ ಇನ್ ಬಾಟ್ನಿ. ಸೊ ಈ ಥರ ಕನ್ಸಿಡರ್ ಮಾಡಿದ್ರೆ 12th ಸ್ಟ್ಯಾಂಡರ್ಡಲ್ಲಿ 13 ಚಾಪ್ಟರ್ಸ್ ಬಯಾಲಜಿ ಚಾಪ್ಟರ್ಸ್ ಇದೆ ಅಲ್ವಾ? ಸೊ ಇಷ್ಟು ಟೋಟಲ್ ನಂಬರ್ ಆಫ್ ಚಾಪ್ಟರ್ಸ್ ಎಷ್ಟಾಯಿತು? ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್. ಸೊ ಅರೌಂಡ್ 44 ಏನೋ ಬರುತ್ತೆ. So which means in 15 days you have to study every day, you have to complete at least 3 chapters. Okay, so just divide ಮಾಡುವಾಗ you get to know ಮಿನಿಮಮ್ ನೀವು 3 ಚಾಪ್ಟರ್ಸನ್ನು ಎವ್ರಿ ಡೇ ನೀವು ಕಲೀಲೇಬೇಕು. ಓಕೆ, ಸೊ ಹಾಗಾದರೆ ದಿನದಲ್ಲಿ ಎಷ್ಟು ಗಂಟೆಗಳನ್ನು ನಾನು ಕೊಡಬೇಕು ಒಂದು ಚಾಪ್ಟರಿಗೆ? ಸೊ ಇನ್ 1 ಡೇ 1 ಚಾಪ್ಟರ್ ಶುಡ್ ಬಿ ಗಿವನ್ 4 hours. ಹೇಗೆ ಜಸ್ಟ್ ಕೂತ್ಕೊಂಡು ಇಡೀ ದಿನ ಕಂಟಿನ್ಯೂಸ್ 4 hours ಕಲಿತಾ ಹೋಗೋದಾ? ನೋ, ದಟ್ ಇಸ್ ನಾಟ್ ರಿಯಲಿಸ್ಟಿಕ್ ಅಲ್ವಾ? ನಮ್ಮ ಮೈಂಡ್, ನೀವು ಎಷ್ಟೇ ಫೋಕಸ್ಡ್ ಆಗಿದ್ರು, ಯು ವಾಂಟ್ ಅ ಬ್ರೇಕ್. ಸೊ ಫಾರ್ ಎವ್ರಿ 1 hour ಆರ್ ಎವ್ರಿ 30 minutes
ಯು ಹ್ಯಾವ್ ಟು ಯು ಹ್ಯಾವ್ ಟು ಟೇಕ್ 5 minutes ಬ್ರೇಕ್. ಓಕೆ, ಸೊ ಈ ಥರ ಮಾಡೋದ್ರಿಂದ ಯು ಆರ್ ಏಬಲ್ ಟು ಸ್ಟಡಿ ಎಫಿಷಿಯೆಂಟ್ಲಿ, ಯು ಆರ್ ಏಬಲ್ ಟು ರಿಮೆಂಬರ್ ಮ್ಯಾಕ್ಸಿಮಮ್ ಥಿಂಗ್ಸ್ ದ್ಯಾಟ್ ಯು ಹ್ಯಾವ್ ಸ್ಟಡೀಡ್. ಓಕೆ, ಸೊ ಇಫ್ ಯು ಕ್ಯಾಲ್ಕುಲೇಟ್ ಅಪ್ರಾಕ್ಸಿಮೇಟ್ಲಿ ನಿಮ್ಮ ದಿನದ 2 ಗಂಟೆ ಬ್ರೇಕಿಗೆ ಹೋಗುತ್ತೆ. ಓಕೆ, ಸೊ ಐಮ್ ನಾಟ್ ಆಸ್ಕಿಂಗ್ ಯು ಟು ಸ್ಟಡಿ 24 hours, ಯು ಜಸ್ಟ್ ಹ್ಯಾವ್ ಟು ಸ್ಟಡಿ ಲೈಕ್ ದಿಸ್ ಫಾರ್ 12 hours. ಸೊ ನೀವು ಈ ಥರ 12 hours ನೀವು ಏನು ಕಲಿಬೇಕಾಗುತ್ತೆ. ಬಿಕಾಸ್ ನಾವು ದಿಸ್ ಇಸ್ ಜಸ್ಟ್ 1 month ವೇರ್ ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಸೆಲ್ಫ್ ಅಲ್ವಾ. ಸೊ ಈಗ ದಿಸ್ ಇಸ್ ದ ಟೈಮ್ ವೇರ್ ಯು ಹ್ಯಾವ್ ಟು ವರ್ಕ್, ವೇರ್ ಯು ಹ್ಯಾವ್ ಟು ಸ್ಟಡಿ ಫಾರ್ 12 hours. ಸೊ 12 hours ಅಲ್ಲಿ ನೀವು ಎಷ್ಟು ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಬೇಕು? ದಟ್ ಇಸ್ ಟೋಟಲ್ 3 chapters. ದಟ್ ಇಸ್ ಹೌ, ಬೈ ಕವರಿಂಗ್ 1 chapter in 4 hours, by taking approximately 5 minutes break for 30 minutes or for 1 hour. ಓಕೆ, 1 hour ಅಲ್ಲಿ ನೀವು 5 minutes ಬ್ರೇಕ್ ತಗೊಂಡ್ರಿ ಅಂದರೆ ದಟ್ ಇಸ್ ಗ್ರೇಟ್. ಬಟ್ 30 minutes ಅಲ್ಲೂ ತಗೊಳ್ಬೋದು, ಬಟ್ ನಾಟ್ ಲೆಸರ್ ದ್ಯಾನ್ ದಿಸ್. ಓಕೆ, ಆ್ಯಂಡ್ ಪ್ರತಿಯೊಂದು ಚಾಪ್ಟರ್ ಆದಮೇಲೂ ಆಫ್ಟರ್ ಎವ್ರಿ ಚಾಪ್ಟರ್ ಸಾಲ್ವ್ ದ ರಿಲೇಟೆಡ್ ಕ್ವೆಶನ್ಸ್ related to that chapter. 30 minutes after completing one chapter, so then you have to dedicate 30 minutes to solve the test or the questions related to these chapter. So ಎಷ್ಟಾಗುತ್ತೋ ಅಷ್ಟು ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಕೀಪ್ ಅ ಟಾರ್ಗೆಟ್ ಆಫ್ ಲೆಟ್ಸ್ ಸೇ 30 questions. ಸೊ ಅರೌಂಡ್ 30 questions ನೀವು ಟಾರ್ಗೆಟ್ ಮಾಡಿ. ಓಕೆ, ಅರೌಂಡ್ 30 questions ಟಾರ್ಗೆಟ್ ಮಾಡಿ. I'll be writing over here 30 questions target ಮಾಡಿ, and then increase it. This should be always increasing. Next day 33, upcoming days 35, 40. So ಈ ಥರ increase your skill of solving more and more questions. Okay, so that is about first 15 days. ಅಂದರೆ ನೀವು KCET ಆಸ್ಪಿರೆಂಟ್ ಸಹ ಆಗಿದ್ದಲ್ಲಿ ಅಥವಾ ನಾನ್ ಆಸ್ಪಿರೆಂಟ್ ಸಹ ಆಗಿದ್ದಲ್ಲಿ ಯು ಕ್ಯಾನ್ ಫಾಲೋ ದಿಸ್ ಟೆಕ್ನಿಕ್. ಓಕೆ, ಆ್ಯಂಡ್ ಕಮಿಂಗ್ ಟು ದ ಲಾಸ್ಟ್ 15 days, ಅಂದರೆ ನಿಮ್ಮ KCET ಎಕ್ಸಾಮ್ ಆದಮೇಲೆ 15 days ಉಳಿದಿರೋದಿಲ್ಲ. 18th ಮುಗಿದ್ರೆ ನಿಮ್ಮ ಎಕ್ಸಾಮ್, 19th 20th ಏನಾದ್ರು ಮುಗಿದ್ರೆ ದೆನ್ ಯು ಜಸ್ಟ್ ಹ್ಯಾವ್ ಅರೌಂಡ್ ಪ್ರಾಪರ್ 15 days ಓನ್ಲಿ ಅಲ್ವಾ. ಕರೆಕ್ಟಾಗಿ 15 days ಉಳಿದಿರುತ್ತೆ. ಸೊ ಈ ಲಾಸ್ಟ್ 15 days ಅಲ್ಲಿ ಏನು ಮಾಡಬೇಕು ನೀವು ಅಂದರೆ, again you have to finish off the rest chapters, that is the class 11 standard chapters. Class 11 standard na chapters PCB du ಕಂಪೇರ್ ಟು 12th ಇಫ್ ಯು ಕಂಪೇರ್ ಸ್ವಲ್ಪ ಕಮ್ಮಿ ಇದೆ. ಸೊ ಫಿಸಿಕ್ಸಲ್ಲಿ 14 ಚಾಪ್ಟರ್ಸ್ ಇದೆ, ಕೆಮಿಸ್ಟ್ರಿಯಲ್ಲಿ 9 ಇದೆ, ಬಯಾಲಜಿಯಲ್ಲಿ 19 ಇದೆ. ಬಯಾಲಜಿ ಸ್ವಲ್ಪ ಜಾಸ್ತಿ ಇದೆ ಕ್ವೆಶನ್ಸ್. ಓಕೆ, ಚಾಪ್ಟರ್ಸ್ ಸಾರಿ. ಸೊ ಟೋಟಲ್ ಆಗಿ ಚಾಪ್ಟರ್ಸ್ 46 ಅಂತ ಹಾಕಿದೆನಾ? 20 ಪ್ಲಸ್ 30 28 38 39 40 41 42 ಆಗಬೇಕು, 46 ಅಲ್ಲ. ಓಕೆ, ಸೊ ಸ್ವಲ್ಪ ಕಮ್ಮಿ. ಸೊ ತುಂಬ ಜಾಸ್ತಿ ಕಮ್ಮಿ ಅಲ್ಲ, ಒಂದು 2 ಚಾಪ್ಟರ್ಸ್ ಕಮ್ಮಿ ಅಷ್ಟೇ. ಸೊ ಆದರೂ ಸಹ ನೀವು ದಿನದಲ್ಲಿ 3 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ದ ಸೇಮ್ ಟೆಕ್ನಿಕ್ ಗೋಸ್ ಹಿಯರ್. ಲೈಕ್ 1 ಚಾಪ್ಟರ್ ಶುಡ್ ಬಿ ಕಂಪ್ಲೀಟೆಡ್ ವಿದಿನ್ 4 hours. ಅಂದರೆ ರಿವಿಷನ್, ಪ್ರಾಪರ್ ರಿವಿಷನ್ ಯು ಹ್ಯಾವ್ ಟು ಡೂ. ಆ್ಯಂಡ್ 4 hours ಅನ್ನು ಡೆಡಿಕೇಟ್ ಮಾಡಬೇಕಾಗುತ್ತೆ ಫಾರ್ 1 ಚಾಪ್ಟರ್ ಬೈ ಟೇಕಿಂಗ್ ಜಸ್ಟ್ 5 minutes ಬ್ರೇಕ್ ಫಾರ್ ಒನ್ಸ್ ಇನ್ ಅನ್ ಅವರ್. ಸೊ ಇದಕ್ಕೂ ಮುಂಚೆ ನಾನು ಬ್ರೇಕ್ 5 minutes ಫಾರ್ 30 minutes ಅಂತ ಹೇಳಿದ್ದೆ. ಆದರೆ ಈಗ ದಟ್ ಇಸ್ ಲಾಸ್ಟ್ 15 days ಏನು ಉಳಿದಿರುತ್ತೆ, ಸೊ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ನಿಮ್ಮ ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಟೇಕ್ ಲಿಟಲ್ ಲೆಸರ್ ಬ್ರೇಕ್, ಅಂದರೆ ಒನ್ಸ್ ಇನ್ 1 hour ಟೇಕ್ 5 minutes ಆಫ್ ಬ್ರೇಕ್. ಆ್ಯಂಡ್ ಆಸ್ ಐ ಸೆಡ್, soon after the chapters 30 minutes should be dedicated for the test. So now you should be able to solve 50 questions in this 30 minutes. Okay, again it depends. 50 physics, chemistry, biology alli like it will vary. Okay, so in an average 50 anta consider ಮಾಡಿ. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ವರ್ಕ್ ಫಾರ್ ಲಾಸ್ಟ್ 15 days. ಇನ್ನು ಉಳಿದಂತಹ 2-3 ದಿನ ಅಂದರೆ ಇಮ್ಯಾಜಿನ್ ಯು ಫಿನಿಶ್ ಆಫ್ ಕ್ವೈಟ್ ಅರ್ಲಿ. ಸೊ ನಿಮ್ಮ ಹತ್ರ ಇಫ್ ಯು ಆರ್ ಲೆಫ್ಟ್ ವಿತ್ ಸಮ್ ಮೋರ್ ಡೇಸ್, ದಟ್ ಈಸ್ ಲೆಟ್ಸ್ ಸೇ ಲಾಸ್ಟ್ 3 days ಅಥವಾ 2 days ಆರ್ ಅಟ್ ಲೀಸ್ಟ್ ಲಾಸ್ಟ್ 1 day. ಆ 1 day ಅನ್ನು ನೀವು ಹೇಗೆ ಸ್ಪೆಂಡ್ ಮಾಡಬೇಕು ಅಂದರೆ, ಯು ಹ್ಯಾವ್ ಟು ಸಾಲ್ವ್ ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್. ಸೊ ಇನ್ ಅ ಡೇ 2 ಮಾಕ್ ಟೆಸ್ಟನ್ನು ನೀವು ಸಾಲ್ವ್ ಮಾಡಬೇಕು. ಮಾಕ್ ಟೆಸ್ಟ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನೀಟಿನ ಕ್ವೆಶನ್ ಪೇಪರನ್ನು ತಗೊಂಡು ಯು ಹ್ಯಾವ್ ಟು ಆ್ಯಕ್ಟ್ ಆಸ್ ಇಫ್ ಯು ಆರ್ ಸಿಟ್ಟಿಂಗ್ ಇನ್ ದ
exam hall. So minimum 2 mock tests should be given. So 6 hours it will be taking. Aita, if I separate 2 mock test, then around 6 hours you have to spend. You should think that literally you are sitting in the exam hall and ಈ ಥರ ನೀವು ಸಾಲ್ವ್ ಮಾಡಬೇಕು ಮಾಕ್ ಟೆಸ್ಟ್ ಅನ್ನ. ಓಕೆ, ಹವೆವರ್ ರಿಮೈನಿಂಗ್ ಚಾಪ್ಟರ್ಸ್ ಏನಾದರೂ ಇದ್ರೆ ರಿವೈಸ್ ಮಾಡಿ, ಸ್ವಲ್ಪ ಚಾಪ್ಟರ್ಸ್ ಏನಾದ್ರು ಉಳಿದಿದ್ರೆ. ಆದರೆ ಇಫ್ ನಾಟ್, ಆರ್ along with this, give a mock test, ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್. ಬರೀ ಮಾಕ್ ಟೆಸ್ಟ್ ಕೊಡೋದು ಮಾತ್ರ ಅಲ್ಲ, ಮಾಕ್ ಟೆಸ್ಟ್ ಅನ್ನು ಕೊಟ್ಟ ನಂತರ ನಿಮ್ಮ ಆನ್ಸರನ್ನೇ ನೀವು ಅನಲೈಸ್ ಮಾಡಿ. ಸೊ ಅನಲೈಸ್ ಯೋರ್ ಪೇಪರ್ ವಿತ್ ದ ಸೊಲ್ಯೂಷನ್ ಆರ್ ವಿತ್ ದ ಆನ್ಸರ್ ಕೀ ಆ್ಯಂಡ್ ಗೆಟ್ ಟು ನೋ. ಸೊ ಇಫ್ ಇನ್ ಕೇಸ್ ಲೆಟ್ಸ್ ಸೇ ಒಂದು ಕ್ವೆಶನ್ ನಿಮಗೆ ಅರ್ಥ ಆಗಲಿಲ್ಲ, ನೀವು ರಾಂಗ್ ಆಗಿ ಆನ್ಸರನ್ನು ಕೊಟ್ರಿ ಅಂತಂದರೆ ಇಟ್ಸ್ ಓಕೆ, ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಆದರೆ ಅನಲೈಸ್ ಮಾಡುವಾಗ ಲಿಟ್ರಲಿ ಸ್ಟಡಿ ದ್ಯಾಟ್ ಕ್ವೆಶನ್ ವಿತ್ ಇಟ್ಸ್ ಸೊಲ್ಯೂಷನ್. ವೆನ್ ಇಟ್ ಕಮ್ಸ್ ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಲಿಟ್ರಲಿ ಸ್ಟಡಿ ದಿಸ್ ಕ್ವೆಶನ್ ಆಸ್ ಇಫ್ ಯು ಆರ್ ಸ್ಟಡಿಂಗ್ ಸಮ್ ಚಾಪ್ಟರ್. ಸೊ ಈ ಥರ ಮಾಡೋದ್ರಿಂದ ಯು ಆರ್ ಏಬಲ್ ಟು prepare for your NEET 2024 efficiently in 1 month. So hopefully this video is helpful, and that's all I wanted to say. Let's meet in the next class, next video. Until then, bye bye.